ಮೋದಿಯವರು ಅಮೆರಿಕಕ್ಕೆ ಹೋಗಿರುವಂತಹ ಸುದ್ದಿಯನ್ನು ಆಮೇಲೆ ನೋಡೋಣ. ಬಟ್ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಬೆಳವಣಿಗೆ ಅನ್ನುವಂಥದ್ದನ್ನ ಮೊದಲು ನೋಡೋಣ. ಯಾಕೆ ಅನ್ನೋದನ್ನ ಹೇಳೋಣ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿರುವಂತಹ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾಗ ಈ ಶೋಷಿತರ ವರ್ಗ. ಸೊ ಅವರ ನೋವು, ಅವರ ಸಂಕಟ ಕೇಳೋದು ಬೇಡವೇ? ಕೇಳಬೇಕಲ್ವಾ? ಅದಕ್ಕೆ ಡೆಲ್ಲಿಗೆ ಹೋಗ್ಲೇಬೇಕು. ಅದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಸಂಕಟ. ಆಚೆ ಆಗ್ತಾ ಇರೋದು ಅವರಿಗೆ ಅರಿವಿಲ್ಲ. ಅದನ್ನು ಬರೋಣ ಏನಂತ ಅಲ್ವಾ. ಇನ್ನು ರಾಜ್ಯ ಕಾಂಗ್ರೆಸ್ನ ಬಣ ಸಂಘರ್ಷ ಮುಗಿಲು ಮುಟ್ಟಿದೆ. ದಲಿತ ಸಮಾವೇಶ ನಡೆಸಿಯೇ ತೀರೋಕೆ ಸಿಎಂ ಬಣ ಸರ್ವ ಪ್ರಯತ್ನವನ್ನ ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಕೆಎನ್ ರಾಜಣ್ಣ ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಯಾಕೆ ನೋಡೋಣ. ಕಾಂಗ್ರೆಸ್ ಹೈಕಮಾಂಡ್ನ ಹಲವು ನಾಯಕರನ್ನ ಭೇಟಿ ಮಾಡಿ ಲಾಬಿ ಮಾಡ್ತಾ ಇದ್ದಾರೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಶೋಷಿತರ ಹೆಸರಿನಲ್ಲಿ ಸಮಾವೇಶ ಮಾಡುವ ಬಗ್ಗೆ ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಆದರೆ ಈ ಬಗ್ಗೆ ಹೈಕಮಾಂಡ್ ಸದ್ಯಕ್ಕೆ ಏನನ್ನೂ ಹೇಳಿಲ್ಲ. ಈ ಮೊದಲು SC/ST ಹೆಸರಿನಲ್ಲಿ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಿದಂತ ಸಿಎಂ ಬಣ ಪಕ್ಷದಲ್ಲಿ ಗೊಂದಲ ಏರ್ಪಟ್ಟ ಕಾರಣ ಶೋಷಿತರ ಹೆಸರಿನಲ್ಲಿ ಸಮಾವೇಶ ನಡೆಸೋಕೆ ಚಿಂತನೆಯನ್ನ ನಡೆಸಿಕೊಂಡಿದೆ. ಸರ್ಕಾರ ಇರುವ ಹಿನ್ನೆಲೆಯಲ್ಲಿ ಆಡಳಿತ ವಿರೋಧಿ ಅಲೆ ಸಹಜ. ಹೀಗಾಗಿ ಕಾಂಗ್ರೆಸ್ಗೆ ಶಕ್ತಿ ತುಂಬಲು ಇಂತಹ ಸಮಾವೇಶವನ್ನ ಮಾಡ್ತೀವಿ, ದೆಹಲಿ ನಾಯಕರನ್ನ ಕರೆಸ್ತೀವಿ. ಹೀಗಾಗಿ ಅನುಮತಿಯ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತ ಸಚಿವ ರಾಜಣ್ಣ ಅವರ ಮಾತು. ಅಲ್ಲದೆ ಎಲ್ಲರನ್ನೂ ಕೇಳಿ ಸಮಾವೇಶ ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ AICC ಅಧ್ಯಕ್ಷರು ದೊಡ್ಡವರ, KPCC ಅಧ್ಯಕ್ಷರು ದೊಡ್ಡವರ ಅನ್ನೋ ಮೂಲಕ DCM DK ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಯಾರು ಯಾರನ್ನು ಭೇಟಿ ಮಾಡಿದ್ರು ಕೂಡ, ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಅಂತಿಮ ನಿರ್ಧಾರ ಮಾಡುತ್ತೆ ಅಂತ ಸಚಿವ ಚಲುವರಾಯಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಣ ಸಂಘರ್ಷದ ಬಗ್ಗೆ ಬಿಜೆಪಿ ಎಂದಿನಂತೆ ಲೇವಡಿ ಮಾಡಿದೆ. ಯಾವುದೇ ಒಂದು ಸಮುದಾಯದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯಗಳ ಆಶೀರ್ವಾದವನ್ನ ನಾವು ಗಳಿಸ್ತಕ್ಕಂಥದ್ದಾದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಯಾಕೆ ನಾವು ರೂಲಿಂಗ್ ಪಾರ್ಟಿಲಿ ಇದ್ದೀವಿ, ನಮ್ಮ ಮೇಲೆ ಆಂಟಿ ಇನ್ಕಂಬೆನ್ಸಿದು ಒಂದು ಕತ್ತಿತ್ತು ತೂಗು ಏಲಲ್ಲಿ ಇದ್ದಿರೋದು ಯಾವುದೇ ಪಕ್ಷ ಇರ್ಬೋದು. ಮತ್ತೆ ನಾವು 2028ಕ್ಕೆ ಹೆಚ್ಚು ಸ್ಥಾನಗಳನ್ನ ಗಳಿಸಿ ನಾವು ಅಧಿಕಾರಕ್ಕೆ ಬರಬೇಕಲ್ಲ. ಅದಕ್ಕೆ ನಾವು ತಯಾರಿ ಮಾಡ್ತಕ್ಕಂಥದ್ದಕ್ಕೆ ಸಮಾವೇಶಗಳನ್ನ ಮಾಡಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ನಾವೇನೇ ಸಮಾವೇಶಗಳು ಮಾಡಿದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ. ಸಮಾವೇಶಕ್ಕೆ AICC ಅಧ್ಯಕ್ಷರನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಕರೆಸ್ತೇವೆ. ಈಗ ಅವರೇ ಬಂದು ಭಾಗವಹಿಸುವಾಗ ಏನ್ ಪರ್ಮಿಷನ್ ಕೊಟ್ಟಿದ್ದು ಬರ್ಸ್ಕೋಬೇಕಾ? KPCC ಅಧ್ಯಕ್ಷರು ಇನ್ನೊಬ್ರು ಎಲ್ಲರನ್ನು ಕೂಡ ಕೇಳಿ ಮಾಡಕ್ಕಾಗೋದಿಲ್ಲ. ಕೇಳಬೇಕಾದವ್ರು ಕೇಳ್ತೀವಿ. KPCC ಅಧ್ಯಕ್ಷರು ದೊಡ್ಡವರು, AICC ಅವರು ದೊಡ್ಡವರು. ಅದರಿಂದ AICC ಅವ್ರ ಗಮನದಲ್ಲಿ ತಂದಿದ್ದೀವಿ. ರಾಜಣ್ಣವರ ಭೇಟಿ ಮಾಡ್ತಕ್ಕಂಥ ತಪ್ಪಲ್ಲ. ಸಬ್ಜೆಕ್ಟ್ ಏನಿದೆ ಗೊತ್ತಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ, ಸೂಕ್ತವಾದ ಸಂದರ್ಭದಲ್ಲಿ ಅವ್ರು ತೀರ್ಮಾನ ತಗೋತೀವಿ ಅಂದಮೇಲೆ ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡೋದು? ಅವರವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅಷ್ಟೇ. ತೀರ್ಮಾನ ನಮ್ಮ ಹೈಕಮಾಂಡ್ ತಗೊಳ್ತಾರೆ. ನೋಡಿ, ಸರ್ಕಾರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸಚಿವರು 2 ಭಾಗ ಆಗೋಗ್ತಿದ್ದಾರೆ. ಒಂದು DK ಶಿವಕುಮಾರ್ ಭಾಗ, ಇನ್ನೊಂದು ಸಿದ್ದರಾಮಯ್ಯನವ್ರ ಭಾಗ. DK ಶಿವಕುಮಾರ್ ಒಂದು ದಾರಿ ಹಿಡಿದ್ರೆ ಇವರು ಒಂದು ದಾರಿ ಹಿಡಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಮಹತ್ವದ ಬೆಳವಣಿಗೆಯಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಲಾಬಿಗೆ ದೆಹಲಿಗೆ ಹೋದ ಸಿಎಂ ಆಪ್ತ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಕೊಡ್ತು. ಅಲ್ಲಿಯವರೆಗೆ DK ಶಿವಕುಮಾರ್ ಅವರಾಗೆ ಬಿಟ್ಟು ಕೊಟ್ಟರಷ್ಟೇ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾತು. ಅಲ್ಲಿಯವರೆಗೂ ಯಾವುದೇ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಅನಗತ್ಯ ಚರ್ಚೆ ಬೇಡ ಅಂತ ನೇರ ಸಂದೇಶವನ್ನ DKಶಿ ವಿರೋಧಿ ಬಣದ ಸಚಿವರಿಗೆ ಹೈಕಮಾಂಡ್ ನೀಡಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಗೊಟ್ಟನ್ನ ಬಿಟ್ಟುಕೊಡದ ಸಚಿವ ರಾಜಣ್ಣ ಒಬ್ಬರಿಗೆ ಒಂದೇ ಹುದ್ದೆ ಎಂಬ ಪಕ್ಷದ ನಿಯಮವನ್ನು ಮತ್ತೆ ಮುನ್ನೆಲೆಗೆ ತರಲು ನೋಡಿದ್ದಾರೆ. ಅಲ್ಲದೆ KPCC ಪಟ್ಟದ ಬಯಕೆಯನ್ನು ನೇರವಾಗಿಯೇ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಪವರ್ ಶೇರಿಂಗ್ ಹಾಗೂ KPCC ಅಧ್ಯಕ್ಷರ ಬದಲಾವಣೆಗೆ ಒಂದಕ್ಕೊಂದು ಸಂಬಂಧವಿರುವಂತೆ ತೋರಿಸ್ತಾ ಇದೆ. ಹೀಗಾಗಿಯೇ ಪದೇ ಪದೇ ಪೂರ್ಣಾವಧಿ ಸಿಎಂ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಯಾರು ಎಷ್ಟು ವರ್ಷ ಇರ್ತಾರೆ, ಎಷ್ಟು ವರ್ಷ ಇರೋದಿಲ್ಲ, ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ತಾನೆ. ಅದನ್ನ ಕಡೆಗಣಿಸಿ ಯಾವ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಕ್ಕಂಥ ಧೈರ್ಯ ಮಾಡೋದಿಲ್ಲ ಅಂತ ನನ್ನ ನಂಬಿಕೆ. ಶಾಸಕರ ಅಭಿಪ್ರಾಯ ಪಡೆದನು ಕೂಡ ಆಗಿದೆ. ನನಗೆ ಅದು ಆ ಥರದ್ದು ಯಾವುದೂ ನಿದರ್ಶನ ಇಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ತೀರ್ಮಾನ ಅಂತಾರೆ. ಈಗ ಅನುಮತಿ ಇಲ್ಲದೆ ಕೂಡ ಮಾಡಬಹುದು ಅಂತಾರೆ. ಇದು ಹೆಂಗಿದು ಅರ್ಥನೇ ಆಗ್ತಿಲ್ಲ. ನೋಡಿ, ಒಂಥರ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತೆ ದಿವ್ಯಾ. ಇವರು ಹೇಳುವಷ್ಟು ಸುಲಭವಾಗಿಯೂ ಇಲ್ಲ, ಆಮೇಲೆ ಮಾತನಾಡುವಷ್ಟು ಗೊಂದಲವಾಗಿಯೂ ಇಲ್ಲ. ಕ್ಲಿಯರ್ ಆಗಿ ಕಾಣಿಸ್ಕೊಳ್ತಾ ಇದೆ. ಈಗ ರಾಜಣ್ಣ ಅವ್ರು ಹೇಳ್ತಾ ಇರೋದೇನು, ರಾಜಣ್ಣ ಅವರು ತುಂಬಾ ಬ್ಯೂಟಿಫುಲ್ ಆಗಿ ನೆರೇಟ್ ಮಾಡ್ತಾ ಇದ್ದಾರೆ. ಶೋಷಿತ ವರ್ಗಗಳು ಅಂತ ಹೇಳಿ. ಶೋಷಿತ ವರ್ಗ ಅಂತಂದ್ರೆ ಸಾಮಾನ್ಯವಾಗಿ ನಾವು ಸಾಮಾನ್ಯ ವರ್ಗಗಳು ನೋಡುವಂಥದ್ದಾದ್ರೆ ದಲಿತರಿಗೆ, ಸಮಾಜದಲ್ಲಿ ದಲಿತರು ಶೋಷಿತ ವರ್ಗದವರು ಅಂತ ಹೇಳಿ ಆಯ್ತು. ಅಲ್ಲಿ ಶೋಷಿತ ಒಳಗಾಗಿರುವಂಥವ್ರು ಅನೇಕರಿದ್ದಾರೆ. ಬಟ್ ರಾಜಣ್ಣ ಅವ್ರ ಶೋಷತೆಗೆ ಒಳಗಾದ್ರ, ಪರಮೇಶ್ವರ್ ಅವರು ಶೋಷಣೆಗೊಳಗಾದ್ರ,
ಹೆಸರಿಗೆ ಮಾತ್ರ ಜನ. ಹೆಸರಿಗೆ ಜಾತಿ ಇರಬಹುದು ದಲಿತ ಅಂತ ಹೇಳಿ, ನೀವು ದಲಿತರಾದ ಮಾತ್ರಕ್ಕೆ ನೀವು ಶೋಷಣೆಗೆ ಒಳಗಾಗಿದ್ದೀರಾ ಅಂತ ಅಲ್ಲ. ರೈಟ್. ಅನೇಕರು ಎಲ್ಲಾ ಜಾತಿಗಳಲ್ಲಿರುವಂತವರು ಶೋಷಣೆಗೆ ಒಳಗಾಗಿರೋರು ಇದ್ದಾರೆ. ನನಗೆ ಪ್ರಶ್ನೆ ಇರುವಂತದ್ದು ಇದರಲ್ಲಿ, ಶೋಷಿತರು ಅಂದ್ರೆ ಯಾರು? ಶೋಷಿತರು ಅಂದ್ರೆ ಯಾರು? ಆಮೇಲೆ ಶೋಷಣೆ ಮಾಡಿದವರು ಯಾರು? ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು, ಕಾಂಗ್ರೆಸ್ನ ಹೈಕಮಾಂಡ್ ಶೋಷಣೆ ಮಾಡ್ತಾ, ಇಲ್ಲ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ನ ನಾಯಕರು ಶೋಷಣೆ ಮಾಡಿದ್ರ? ಹೇಳ್ಬೇಕಲ್ವಾ ರಾಜ್ಯದ ಜನತೆಗೆ ಇವರೆಲ್ಲ ಯಾರು ಶೋಷಣೆ ಮಾಡಿದ್ರು ನಮಗೆ? ಈಗ ಸಾಮಾನ್ಯವಾಗಿ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಆದ್ರೆ ಮೇಲ್ವರ್ಗದವರು ದಲಿತರ ಮೇಲೆ ಶೋಷಣೆ ಮಾಡಿದ್ರು ಅಂತ ಹೇಳಿ, ಈಗ ಶೋಷಣೆಯ ಸಮಾವೇಶವನ್ನ ಮಾಡೋದಾದ್ರೆ ಶೋಷಣೆಗೊಳಗಾದವರು ಯಾರು ಮಾಡಿದ್ರು ಅನ್ನುವಂಥದ್ದನ್ನ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಹೇಳಬೇಕಲ್ಲ, ಹೇಳಿ ಸಮಾವೇಶ ಮಾಡಬೇಕು. ಹೇಳಲಾರ್ದೇನೆ ಸಮಾವೇಶ ಮಾಡಿದ್ರೆ ಅಂದ್ರೆ ಇವ್ರಿಗೊಂದು ಸಮಾವೇಶ ಮಾಡೋದಕ್ಕೆ ಏನೋ ಒಂದು ನೆಪ ಬೇಕಿತ್ತು ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಅಲ್ಲ, ಈ ಸಮಾವೇಶಕ್ಕೆ ಇಷ್ಟೊಂದು ಪಟ್ಟು ಯಾಕೆ, ಇಷ್ಟು ಹಠ ಯಾಕೆ? ಉದ್ದೇಶ ಇಷ್ಟೇ, ಒಂದು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು. ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಸೈಡಿಗೆ ಸರಿಸಿದ್ರೆ ಈ ಕಡೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಬೇಕು. ಕೆಪಿಸಿ ಅಧ್ಯಕ್ಷ ಸ್ಥಾನನೂ ಇಲ್ದೇನೆ ಡಿ ಕೆ ಶಿವಕುಮಾರ್ ಅವರು ಪವರ್ ಇಲ್ದೇನೆ ಇದ್ದಾಗ ಪವರ್ಫುಲ್ ಆಗಿ ಕೆಲವು ಲೀಡರ್ಗಳು ಬೆಳೆಯೋಕೆ ಅವಕಾಶ ಸಿಗುತ್ತೆ. ಪೊಲಿಟಿಕಲಿ ಗೇಮ್ ಅಷ್ಟೇ ಆಗ್ತಿರೋದು, ಇನ್ನೇನು ಇಲ್ಲ. ಬಟ್ ನನಗೆ ರಾಜಣ್ಣ ಅವ್ರ ವಿಚಾರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರ ಅಂತ ಯಾಕೆ ಹಾಗನ್ಸ್ತಿದೆ ನೋಡಿ. ಅವ್ರು ಹೇಳೋದೇನು ದಿವ್ಯಾ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಪಕ್ಷದ ನಿಯಮ. ಇದನ್ನ ಪದೇ 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 ರಾಜಣ್ಣ ಅವರು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಲ್ವಾ? ಹೌದು. ಈಗ ಅದನ್ನ ಹೇಳ್ತಾ ಇರೋದು ಯಾರಿಗವರು? ನಾವ್ ಅನ್ಕೊಂಡಿರೋ ಡಿಕೆಗೆ, ಮೇಲ್ನೋಟಕ್ಕೆ ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರಿಗೆ. ಅಂದ್ರೆ ಕೆಪಿಸಿ ಅಧ್ಯಕ್ಷ ಸ್ಥಾನನೂ ಇದೆ, ಇಲ್ಲಿ ಉಪಮುಖ್ಯಮಂತ್ರಿನೂ ಇದ್ದಾರೆ, ಹಾಗಾಗಿ 2 ಹುದ್ದೆಯನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಎಐಸಿಸಿ ಅಧ್ಯಕ್ಷರು ಇದ್ದಾರೆ. ಇವರು ಟಾರ್ಗೆಟ್ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತ ಪ್ರಯತ್ನನೋ ರಾಜಣ್ಣ ಅವರದ್ದು? ಯಾಕೆ ಅಂದ್ರೆ ಅವ್ರು ಹೇಳೋದೇನು, ಎಐಸಿಸಿ ಅಧ್ಯಕ್ಷರು ದೊಡ್ಡವರ ಇಲ್ಲ ಕೆಪಿಸಿ ಅಧ್ಯಕ್ಷರು ದೊಡ್ಡವರ ಅಂತ ಹೇಳಿ. ದೊಡ್ಡವರಿಂದನೇ ಆರಂಭ ಆಗ್ಬೇಕಲ್ವಾ? ಹಾಗಿದಾಗ ಬದಲಾವಣೆ ಎಲ್ಲಿಂದ ಆಗಬೇಕು? ನಿಯಮ ಎಲ್ರಿಗೂ ಒಂದೇ ಅಲ್ಲ. ನಿಯಮ ಎಲ್ಲರಿಗೂ ಒಂದೇ ಅಲ್ವಾ? ಬದಲಾವಣೆ ಎಲ್ಲಿಂದ ಆಗಬೇಕು? ಎಐಸಿಸಿ. ಅಲ್ಲಿ ನೀವು 2 ಹುದ್ದೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡ್ತಾ ಇದಾರೆ ಅಂದ್ಮೇಲೆ ಇಲ್ಲಿ 2 ಹುದ್ದೆ ಬೇಡ ಒಂದೇ ಹುದ್ದೆ ಅಂದ್ರೆ ಹಿಂಗ್ರಿ ಪಾಲನೆ ಆಗತ್ತೆ ಇದು? ಡೈನಾಮೈಟ್ ಡೈರೆಕ್ಟ್ ಅಲ್ಲೇ ಇಟ್ಟಿರೋದು ಡೈನಾಮೈಟ್ ಅಲ್ಲಿ. ಓಕೆ. ಈಗೆಲ್ಲಾ ದಲಿತ ನಾಯಕರು ಏನು, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾರು? ದಲಿತ ನಾಯಕರೇ. ಅಲ್ಲೊಂದು ಹುದ್ದೆ ಇದೆ, ಆ ಹುದ್ದೆ ಕಾಳು ಹಾಕೋಣ, ಬಟ್ ಟಾರ್ಗೆಟ್ ಇಲ್ಲಿ ಮಾಡೋಣ, ಇಲ್ಲಿ ಹೊಡೆದ್ರೆ ಹಕ್ಕಿ ಅಲ್ಲಿ ಬೀಳುತ್ತೆ ಅನ್ನೋ ಲೆಕ್ಕಾಚಾರ ಏನಾದ್ರು ಇದೆಯಾ ರಾಜಣ್ಣ ಅವರದ್ದು? ಅಲ್ಲಿ ಯಾರು ಹೋಗ್ತಾರೆ ಹಾಗಾದ್ರೆ? ಇರ್ಬೇಕೇನೋ ಪಾಪ ರಾಜಣ್ಣ ಅವ್ರಿಗೆ ಎಐಸಿ ಅಧ್ಯಕ್ಷನೇ ಆಗ್ಬಿಡೋಣ ಅಂತ ಆಸೆ ಇಟ್ಕೊಂಡಿರ್ಬೇಕು. ಕೆಪಿಸಿ ಅಧ್ಯಕ್ಷ ಸ್ಥಾನ ಸಿಗದೇ ಇದ್ರೆ ನಾನು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೇಳಕ್ ಬರಲ್ಲ. ಇವ್ರು ಯಾರ್ಯಾರು ಯಾವ್ಯಾವ ರೀತಿಯಾದಂತ ಆಸೆಗಳನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳಿ. ನಾಳೆ ಈಗ ಫಂಡಿಂಗ್ ಅನ್ನ ಮಾಡ್ಬಿಡ್ತಾರಂತ ಕೆಪಿಸಿ ಅಧ್ಯಕ್ಷರಾದ್ರೆ ರಾಜಣ್ಣ ಅವರು, ಚುನಾವಣೆ ನಡೆಸೋ ಸಾಮರ್ಥ್ಯ ಇರಬೇಕಾಗುತ್ತೆ. ಫಂಡಿಂಗ್ ಮಾಡ್ಬಿಡ್ತಾರಂತ, ಎಲ್ಲಾ ಕಡೆ ನಿಭಾಯಿಸ್ಬಿಡ್ತಾರಂತ. ರಾಜಣ್ಣ ಅವರು ಉತ್ತರ ಕರ್ನಾಟಕಕ್ಕೆ ಹೋದ್ರೆ, ಹೈದರಾಬಾದ್ ಕರ್ನಾಟಕಕ್ಕೆ ಹೋದ್ರೆ ಎಷ್ಟು ಜನಕ್ಕೆ ಗೊತ್ತಂತೆ ರಾಜಣ್ಣ ಅವರು? ಎಷ್ಟು ಜನಕ್ಕೆ ಗೊತ್ತಂತೆ? ಕರಾವಳಿ ಭಾಗಕ್ಕೆ ಹೋಗ್ಬಿಟ್ರೆ ರಾಜಣ್ಣ ಅವ್ರಿಗೆ ಗೊತ್ತಂತ? ನಂಗೆ ಇಲ್ಲಿ ಹೊಡಿತಾ ಇರುವಂತಹ ಕಲ್ಲು ಅಲ್ಲಿಗೆ ಬೀಳುತ್ತೆ ಅಂತ ನನಗೆ ಅನಿಸ್ತಾ ಇದೆ. 2 ಕಡೆ ಹೊಡಿಯೋಣ, ಒಬ್ರು ಯಾರಾದ್ರೂ ಅಲ್ಲಾದ್ರೂ ಹೋಗೋಣ ಇಲ್ಲಾದ್ರೂ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಣ್ಣ ಅವರು ಇದ್ದಂಗಿದೆ ಅಲ್ವಾ? ಹಂಗೆ ಅನಿಸಲ್ವಾ ಈಗ? ಯಾಕಂದ್ರೆ ಅವರು 2 ಹುದ್ದೆ ಮಾಡ್ತಾ ಇಲ್ವಾ? ಆ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ವಿರೋಧ ಪಕ್ಷದ ನಾಯಕರಾಗೂ ಕೂತಿದ್ದಾರೆ, ಎಐಸಿ ಅಧ್ಯಕ್ಷರಾಗೂ ಕೂತ್ಕೊಂಡಿದ್ದಾರೆ, ಪಾಪ ಅಷ್ಟೊಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಪಾಪ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತ್ರ ಹೇಳ್ತಾರೆ. ಈ ಮೂಲಕ ಗರ್ಭಗುಡಿಯಲ್ಲಿರೋ ದೇವ್ರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಇವರು. ಅದ್ರಲ್ಲಿ ಅನುಮಾನ ಇದೆಯಾ? ಅವ್ರು ಇಲ್ಲಿ 2 ಕೊಟ್ಟು ಕೂರಿಸಿದಾರೆ. ಅವ್ರ ಅನುಮಾನ ಇದೆಯಾ? ಗರ್ಭಗುಡಿಯಲ್ಲಿರುವಂತ ದೇವರೇ, ನೀವು 2 ಸ್ಥಾನಗಳನ್ನ ಇಟ್ಕೊಳಕ್ ಹೋಗ್ಬಿಡಿ, ನೀವು ಒಂದೇ ಸ್ಥಾನವನ್ನು ಇಟ್ಕೊಳ್ಳಿ. ಯಾಕಂದ್ರೆ ನಿಯಮ ಇರೋದು ಪಕ್ಷದಲ್ಲಿ ಒಂದೇ ಹುದ್ದೆಯಲ್ಲಿರಬೇಕು ಅಂತೇಳಿ. ಹಾಗಾಗಿ ಅನ್ವಯ ಆಗೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, ಅನ್ವಯ ಆಗೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾದ್ರೆ ರಾಜ್ಯಕ್ಕೂ ಇದು ಅನ್ವಯವಾಗೋದಿಲ್ಲ? ರಾಜ್ಯಕ್ಕೆ ಅನ್ವಯವಾಗೋದಿಲ್ವಾ? 2 ಅನ್ವಯವಾಗುತ್ತೆ. ಆ ನಿಟ್ಟಿನಲ್ಲಿ ಶೋಷಣೆಯ ವಿಚಾರದಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ಜನಸಾಮಾನ್ಯರು ಶೋಷಣೆ ಆದ್ರೆ ಏನ್ ಮಾಡ್ತಾರೆ? ಕಂಪ್ಲೇಂಟ್ ಕೊಡ್ತಾರೆ. ನನಗೆ ಶೋಷಣೆ ಆಗಿದೆ, ನನಗಿವ್ರು ಅನ್ಯಾಯ ಮಾಡಿದ್ದಾರೆ, ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಶೋಷಣೆಗೆ ಒಳಗಾಗಿದ್ದೀನಿ ಅಂತ ಹೇಳಿ. ಯಾರಪ್ಪ ಯಾವ ನಾಯಕರು ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಶೋಷಣೆ ಆಗಿದೆ ಅಂತ ಹೇಳಿ? ಅಲ್ಲ, ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡು ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ಕೊಂಡು ಶೋಷಣೆ ಅಂತಂದ್ರೆ ನಂಬೋ ಮಾತ ಅದು? ಏನ್ ನಾಯಕರು? ಇದನ್ನ ಜನ ಕೇಳಿಸ್ಕೊಳ್ಬೇಕು. ಇವರೆಲ್ಲ ಶೋಷಣೆಗೊಳಗಾಗಿರುವಂತ ನಾಯಕರು ಅನ್ಕೊಳ್ಬೇಕು, ಇವರೆಲ್ಲ ಮಂತ್ರಿ ಸ್ಥಾನದಲ್ಲಿರಬೇಕು.
ಯಾವರಿಗಾದ್ರೂ ರಾಜ್ಯದಲ್ಲಿ ದೇಶದಲ್ಲೇನೆ ನಿಮ್ಮನ್ನು ಶೋಷಣೆಗೆ ಒಳಪಡಿಸುವಂತಹ ನೀವೆಲ್ಲ ರಾಜಕಾರಣಿಗಳು ಮಾತಾಡ್ತೀರ ದಮ್ಮು ತಾಕತ್ತು ಯಾರಿಗಾದ್ರೂ ಇದೆಯಾ? ಹಂಗೇನಾದರೂ ಮಾಡಿದ್ರೆ ಅವ್ರು ಉಳಿತಾರಾ? ಅಂದರೆ ಜೀವನಕ್ಕಲ್ಲ ಕಾನೂನಾತ್ಮಕವಾಗಿ ಒಳಗಡೆಗೆ ಹಾಕಲ್ವಾ ಪೊಲೀಸರು? ಏನು ಸರ್, ಹಂಗೆ ಒಳಗಡೆಗೆ ಹಾಕೋದಾದ್ರೆ ನೀವು ಹೇಳಬೇಕು, ಇಂಥವರಿಂದ ನಾವು ಶೋಷಣೆಗೆ ಒಳಗಾಗಿದ್ದೀವಿ ಅಂತ ಹೇಳಿ. ಕಂಪ್ಲೇಂಟ್ ಅಟ್ರಾಸಿಟಿ ಕೇಸ್ ಹಾಕೋದಲ್ವಾ? ಶೋಷಣೆಗೊಳಗಾಗಿದ್ದೀವಿ ಅನ್ನೋದಾದ್ರೆ ಎಲ್ಲ ದಲಿತ ನಾಯಕರು ನಮಗಿಂತ ಶೋಷಣೆ ಆಗಿದೆ, ರಾಜ್ಯ ನಾಯಕರ ಮೇಲಾದರೂ ಹಾಕಬೇಕು, ಇಲ್ಲ ಕೇಂದ್ರದ ನಾಯಕರ ಮೇಲಾದರೂ ಹಾಕಬೇಕು. ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಇವ್ರು ಹೇಳ್ತಾರ ಶೋಷಣೆಗೊಳಗಾಗಿದ್ದೀವಿ, ಯಾರಿಂದ ಅನ್ನೋದನ್ನ ಕ್ಲಿಯರ್ ಮಾಡಿಬಿಟ್ಟು ನೀವು ಏಪ್ರಿಲ್ ಮೇ ಅಲ್ಲಿ ಶೋಷಣೆ ಸಮಾವೇಶವನ್ನ ನೀವು ಮುಂದುವರಿಸ್ಕೊಳ್ಬಹುದು. ಜನರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ರಾಜಣ್ಣ ಅವರೇ ಮುಂದುವರಿಲಿ. ಇನ್ನು ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸ ಸಂಪನ್ನವಾಗಿದೆ. ಅಮೆರಿಕ ಭೇಟಿಯ ವೇಳೆ ಪ್ರಧಾನಿ ಮೋದಿ ವ್ಯಾಪಾರ, ವಾಣಿಜ್ಯ, ತಂತ್ರಜ್ಞಾನ, ರಕ್ಷಣೆ, ಇಂಧನ, ದ್ವಿಪಕ್ಷೀಯ ಸಂಬಂಧ ಸೇರಿ 10 ಹಲವು ವಿಚಾರಗಳ ಬಗ್ಗೆ ಟ್ರಂಪ್ ಜೊತೆಗೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದರು. ಭಾರತ ಅಮೆರಿಕ ರಕ್ಷಣೆ, ಇಂಧನ, ತಂತ್ರಜ್ಞಾನದಂಥ ಕ್ಷೇತ್ರಗಳಲ್ಲಿ ಸಂಬಂಧವನ್ನು ವಿಶಾಲ ಆಧಾರದಲ್ಲಿ ವಿಸ್ತರಿಸುವ ದೊಡ್ಡ ಹೆಜ್ಜೆ ಇಡೋಕೆ ಮೋದಿ ಟ್ರಂಪ್ ಜಂಟಿಯಾಗಿ ನಿರ್ಧಾರವನ್ನು ಮಾಡಿದ್ದಾರೆ. ಟ್ರಂಪ್ ಜೊತೆಗಿನ ಮಾತುಕತೆ ಫಲಪ್ರದವಾಗಿತ್ತು ಅಂತ ಮೋದಿ ಟ್ವೀಟಿಸಿದ್ದಾರೆ. ಇನ್ನು ದಿಗ್ಗಜರ ಭೇಟಿಯ ವೇಳೆ ನಡೆದ ಕುಶಲೋಪರಿ ಮಾತುಕತೆ ಗಮನ ಸೆಳೆದಿದೆ. ನಿಮ್ಮನ್ನು ತುಂಬಾನೇ ಮಿಸ್ ಮಾಡ್ಕೊಂಡಿ ಅಂತ ಟ್ರಂಪ್ಗೆ ಮೋದಿ ಹೇಳಿದ್ದಾರೆ. ಇದಕ್ಕೆ ನನಗೂ ನಿಮ್ಮನ್ನ ನೋಡಿ ಖುಷಿ ಆಯಿತು ಅಂತ ಟ್ರಂಪ್ ಹೇಳಿ ಆಲಂಗಿಸಿಕೊಂಡ್ರು. ಜಂಟಿ ಸುದ್ದಿಗೋಷ್ಠಿ ವೇಳೆ ಇಬ್ಬರಲ್ಲಿ ಯಾರು ಹೆಚ್ಚು ಚೌಕಾಶಿ ಮಾಡೋದು ಅನ್ನೋ ಪ್ರಶ್ನೆಗೆ ಈ ವಿಚಾರದಲ್ಲಿ ಮೋದಿನೇ ಬೆಸ್ಟ್, ಈ ವಿಚಾರದಲ್ಲಿ ಯಾವುದೇ ಅನುಮಾನ ಬೇಡ ಅಂತಂದ್ರು. ಮಧ್ಯೆ ಟ್ರಂಪ್ ಮೋದಿ ಭೇಟಿಯ ಬಗ್ಗೆ ಶಶಿ ತರೂರ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಯಾಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಹೇಳ್ಬಿಡೋಣ ಅಲ್ವಾ ದಿವ್ಯಾ? ಓಕೆ, ಎಸ್. ಇನ್ನು ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾ ಹಸ್ತಾಂತರವನ್ನ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ತಹಾವೂರ್ ರಾಣಾ ಹಸ್ತಾಂತರ ಮಾಡೋಕೆ ಅಮೆರಿಕ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ಟ್ರಂಪ್ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಒಂದು ರೀತಿಯಾಗಿ ಒಂದು ಹೊಸ ಮೈಲುಗಲ್ಲು ಅಂತ ಹೇಳ್ಬೋದು ಈ ವಿಚಾರದಲ್ಲಿ. ಬಹಳ ವರ್ಷಗಳಿಂದ ಕೇಳ್ತಾ ಇದ್ದಿದ್ದು ಇದನ್ನು, ಆಗಿರಲಿಲ್ಲ ಇದು. ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಅಮೆರಿಕ ಜಂಟಿ ಹೋರಾಟವನ್ನು ಮಾಡೋಕೆ ಮುಂದಾಗಿದೆ. ಹಿಂದೆಯೂ ಕೂಡ ಈ ವಿಚಾರದಲ್ಲಿ ಜಂಟಿ ಹೋರಾಟ ಮಾಡೋಕ್ಕೆ ಮುಂದಾಗಿದ್ರು, ಅದು ಹಾಗೆ ಮುಂದುವರಿತಾ ಇದೆ. ಈಗ ಭಾರತಕ್ಕೆ ಅಮೆರಿಕದ F-35 ಯುದ್ಧ ವಿಮಾನವನ್ನು ಕೊಡೋದಾಗಿ ಹೇಳಿದೆ. ಸೊ ಹಾಗಾಗಿ ಸೇನೆಗೆ ಇನ್ನಷ್ಟು ಬಲ ತುಂಬುವಕ್ಕೆ ಅಮೆರಿಕದ F-35 ಯುದ್ಧ ವಿಮಾನ ಮಾರಾಟ ಮಾಡೋಕೆ ಈಗ ಟ್ರಂಪ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಗೇಮ್ ಚೇಂಜರ್ ಅಂತ ಹೇಳ್ತಾ ಇದ್ದಾರೆ. ಭಾರತದ ರಕ್ಷಣಾ ವಲಯಕ್ಕೆ ಬಹುದೊಡ್ಡದಾಗಿ ಇದು ಗೇಮ್ ಚೇಂಜರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬರೋಣ F-35 ವಿಚಾರದಲ್ಲಿ. ಸೊ ಭಾರತಕ್ಕೆ ತೈಲ ಮತ್ತು ಅನಿಲ ಪೂರೈಕೆ, ಯಾಕಂತಂದರೆ ಇಲ್ಲಿಯವರೆಗೂ ಕೂಡ ನಾವು ಡಿಪೆಂಡ್ ಆಗಿದ್ದು ಬೇರೆ ರಾಷ್ಟ್ರಗಳ ವಿಚಾರದಲ್ಲಿ, ಅದರಲ್ಲಿ ಹೆಚ್ಚು ಈಗ ಅಮೆರಿಕಾದಿಂದನೇ ನಾವು ತೈಲ ಮತ್ತು ಅನಿಲ ಪೂರೈಕೆ ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದೀವಿ. ಮುಂಚೂಣಿ ದೇಶ ಆಗುತ್ತೆ ಅನ್ನೋದನ್ನು ಟ್ರಂಪ್ ಹೇಳಿದ್ದಾರೆ. ಕಾರಣ ಹೆಚ್ಚು ತೈಲ ಉತ್ಪಾದನೆಯನ್ನು ಮಾಡೋದರಲ್ಲಿ ಈಗ ಅವರು ಮುಂದಾಗ್ತಾ ಇದ್ದಾರೆ. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್, ಈ ಹಿಂದೆಯೂ ಕೂಡ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದ್ರು. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ನಿರ್ಮಾಣಕ್ಕೆ ಟ್ರಂಪ್ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈಗ ವ್ಯಾಪಾರ ಮಾರ್ಗ ನಿರ್ಮಿಸೋಕೆ ಬದ್ಧವಾಗಿದೆ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅತಿ ಮುಖ್ಯವಾಗುತ್ತೆ ಇದು. ಭಾರತಕ್ಕೂ ಕೂಡ ಸುಂಕ ವಿಧಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಅದು ಲಾಭನೂ ಆಗುತ್ತೆ, ನಷ್ಟನೂ ಆಗುತ್ತೆ. ಎರಡೂ ರೀತಿಯಲ್ಲೂ ಕೂಡ ಭಾರತಕ್ಕೆ ಸುಂಕದ ವಿಚಾರದಲ್ಲಿ ಟ್ರಂಪ್ ಯಾವುದೇ ವಿನಾಯಿತಿಯನ್ನು ತೋರಿಲ್ಲ. ಭಾರತ ಸೇರಿ ಯಾವುದೇ ದೇಶವಾದರೂ ಸರಿನೇ, ಆ ದೇಶಗಳು ಸುಂಕದ ವಿಚಾರದಲ್ಲಿ ಹೇಗೆ ಸ್ಪಂದಿಸ್ತೇವೆಯೋ ಅಮೆರಿಕ ಕೂಡ ಹಾಗೇ ಸ್ಪಂದಿಸಲಿದೆ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಚೌಕಾಸಿ ಮಾಡುವಂಥದ್ದು ಸುಂಕದ ವಿಚಾರದಲ್ಲಿ ಆಗಿಲ್ಲ. ಅಕ್ರಮ ವಲಸಿಗರನ್ನು ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳೋಕೆ ಭಾರತ ಸಿದ್ಧ ಅಂತ ಹೇಳ್ಕೊಂಡಿದ್ದಾರೆ. ಮಾಡ್ಕೊಳ್ಳೇಬೇಕು, ಅವರಿಲ್ಲ ಅಂದ್ರೂ ಕಳಿಸ್ಕೊಡ್ತಾರೆ. ಸೊ ಈಗ ಹಾಗಾಗಿ ಕಾನೂನುಬದ್ಧವಾಗಿ ವಾಪಸ್ ಕರೆಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಭಾರತ ಪಾಕ್ ಮತ್ತು ಭಾರತ ಚೀನಾ ಗಡಿ ವಿವಾದ, ಅಮೆರಿಕ ಮಧ್ಯಸ್ಥಿಕೆಯನ್ನು ನಿರಾಕರಿಸಿದ್ದಾರೆ ಮೋದಿ. ಕರೆಕ್ಟ್, ಅದು ಯಾರ ಅವಶ್ಯಕತೆಯೂ ಕೂಡ ಇದರಲ್ಲಿ ಮಧ್ಯಸ್ಥಿಕೆ ಅದು ಬೇಡ. ಹಿಂದೆ ಒಂದ್ಸಲ ಮೂಗು ತೋರಿಸಿರುವಂಥ ಪರಿಣಾಮವಾಗಿಯೇ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಪಾಕ್ ಏನಿದೆ, POK ಏನಿದೆ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಆ ನಿಟ್ಟಿನಲ್ಲಿ ಆಗಿರುವಂಥ ಎಡವಟ್ಟುಗಳೇ ಸಾಕು. ಅದು ಈ ಮಧ್ಯಪ್ರವೇಶವನ್ನು ಮಾಡಿರುವಂಥ ಪರಿಣಾಮವಾಗಿಯೇ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಒಂದು ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮ ಮಧ್ಯಸ್ಥಿಕೆ ಅಗತ್ಯತೆ ಇಲ್ಲ ಅಂತ ಹೇಳಿ. ಕರೆಕ್ಟ್, ಅದು ಹಾಗೆ ಇರಬೇಕದು. ಸೊ ಹಾಗೆ ಭಾರತ ಅಮೆರಿಕದ ನಡುವೆ ಒಂದು ಒಪ್ಪಂದ ಆಗಿದೆ F-35ನ ಜೆಟ್ ಪಡ್ಕೊಳ್ಳೋ ವಿಷಯದಲ್ಲಿ. ಸೊ ಅದರ ವಿಶೇಷತೆ ಏನು ಅಂತ ಗಮನಿಸೋದಾದ್ರೆ, ಇದು 5ನೇ ತಲೆಮಾರಿನ ಅತ್ಯಾಧುನಿಕ ಯುದ್ಧ ವಿಮಾನ. ರಡಾರ್ ಎದುರಾಳಿ ದೇಶದ ಏರ್ ಡಿಫೆನ್ಸ್ ವ್ಯವಸ್ಥೆ ಕಣ್ತಪ್ಪಿಸಿ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ. ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ನಿಗಾ ಸಾಮರ್ಥ್ಯವನ್ನು ಇದು ಹೊಂದಿದ್ದು, F-35A ಫಸ್ಟ್ ವೇರಿಯಂಟು, ಅದರ ದರ 695 ಕೋಟಿ ರೂಪಾಯಿ. F-35B
ರನ್ವೇ ಇಲ್ದಿದ್ರೂ ಕೂಡ ಟೇಕ್ ಆಫ್ ಆಗುತ್ತೆ. ಲ್ಯಾಂಡಿಂಗ್ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇದರ ದರ 990 ಕೋಟಿ ರೂಪಾಯಿ. F-35C ವಿಮಾನ ವಾಹನ ನೌಕೆಗಳಿಗಾಗಿ ಇದು ನಿರ್ಮಾಣವನ್ನು ಮಾಡಿರೋದು. ಇದರ ದರ 955 ಕೋಟಿಯಷ್ಟು. ಜೊತೆಗೆ F-35 1 ಗಂಟೆ ಗಾಳಿಯಲ್ಲಿ ಹಾರಿದ್ರೆ $36,000 ವೆಚ್ಚ ಆಗುತ್ತೆ. ನಿರ್ವಹಣೆ ಕೂಡ ಬಹಳ ದುಬಾರಿನೇ ಇದೆ. ಆಕ್ಚುಲಿ ಇದು ಗೇಮ್ ಚೇಂಜರ್ ಅಂತಾನೆ ಹೇಳ್ತಾ ಇರೋದು F-35 100%. ಯಾಕೆ ಅಂತಂದ್ರೆ ನಮಗೆ ಕೆಲವು ಪ್ರದೇಶಗಳಲ್ಲಿ ಇದರ ಅಗತ್ಯತೆ ಬಹಳ ಇದ್ದಿದ್ದು. ಯಾಕಂದ್ರೆ ರನ್ವೇ ಅಗತ್ಯತೆ ಇಲ್ಲ. ಈಗ F-35B ಏನಿದೆ ಅದಕ್ಕೆ ರನ್ವೇ ಅತಿ ಹೆಚ್ಚು ಬೇಕಾಗೋದಿಲ್ಲ. ಅದ್ರ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ನೋಡಿದ್ರೆ ತುಂಬಾ ಗಾಬರಿ ಆಗುತ್ತೆ. ಹೆಲಿಕಾಪ್ಟರ್ ಹೇಗೆ ಟೇಕ್ ಆಫ್ ಆಗುತ್ತೆ, ಲ್ಯಾಂಡಿಂಗ್ ಆಗುತ್ತೆ, ಸೇಮ್ ಆಸ್ ಯೂಶುವಲ್ ಒಂದು ಫೈಟರ್ ಜೆಟ್ ಆಗುತ್ತೆ ಅಂತಂದ್ರೆ ಬಹಳ ಅದ್ಭುತ ರೀ ಅದು. ಸೊ ಇನ್ನು ಉಳಿದಂಥದ್ದು ಇದಾವೆ, ಅವು ಕೂಡ ಅದರ ಪೊಸಿಷನ್ಸ್ಗಳು ಬೇರೆ, ಅವು ಲ್ಯಾಂಡ್ ಆಗುವಂಥ ರೀತಿ. ಇದು ನೇರವಾಗಿ ಈ ಥರ ಟೇಕ್ ಆಫ್ ಆಗುತ್ತೆ, ಲ್ಯಾಂಡ್ ಆಗುತ್ತೆ. ಕೆಲವು ಹೇಗಾಗುತ್ತೆ ಅಂತಂದರೆ ರನ್ವೇಲಿ ವೇಗವಾಗಿ ಬಂದಾಗ ಅದರ ಪೊಸಿಷನ್ಸ್ಗಳು ಈ ರೀತಿಯಾಗಿ ಬಂದು ನಿಂತ್ಕೊಳ್ಳುತ್ತೆ, ಆಮೇಲೆ ಸ್ಲೋ ಆಗಿ ಡೌನ್ ಆಗುತ್ತೆ. ಬಟ್ ಇದು ಹಾಗಲ್ಲ, ಹೀಗೆ ಟೇಕ್ ಆಫ್ ಆಗುತ್ತೆ, ಲ್ಯಾಂಡ್ ಆಗುತ್ತೆ. ಇದು ಅತ್ಯಂತ ಇತ್ತು. ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಚೈನಾ ಜೊತೆಗೆ ನಮಗೆ ಯುದ್ಧ ಆದಂಥ ಸಂದರ್ಭದಲ್ಲಿ, ಯುದ್ಧ ಅನ್ನೋದಕ್ಕಿಂತಲೂ ಕೆಲವು ವರ್ಷಗಳ ಹಿಂದೆ ಅಷ್ಟೇ ಗಲಾಟೆಗಳಾಯ್ತಲ್ಲ, ನಮ್ಮ 20 ಭಾರತೀಯರನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತಲ್ಲ. ಅಂಥ ಸಂದರ್ಭಗಳಲ್ಲಿ ಅಂಥ ಜಾಗಗಳಲ್ಲಿ, ಹಿಮಾಲಯ ಕಣಿವೆ ಪ್ರದೇಶಗಳಲ್ಲಿ ರನ್ವೇಗಳಲ್ಲಿ ಈ ಜಾಸ್ತಿ ನಮಗೆ ಇರೋದಿಲ್ಲ. ಸೊ ಹಾಗೆ ಫೈಟರ್ ಜೆಟ್ಗಳನ್ನು ಬೇರೆ ಕಡೆಯಿಂದ ತಗೊಂಡು ಹೋಗುವಂಥ ಪರಿಸ್ಥಿತಿಗಳಿರುತ್ತೆ. ಅಲ್ಲಿ ಇಂಥವುಗಳು ಬಹಳ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ. ಈಗ ಅಲ್ಲಿ ಇರುವಂಥದ್ದು F-35A ಇದೆ, B ಇದೆ, C ಇದೆ, 3 ವೆರೈಟಿಗಳು ಇರೋದು ಅದರಲ್ಲಿ. ಏರ್ಫೋರ್ಸಿಗೆ ಒಂದು, ನೇವಿಗೆ ಒಂದು, ಇನ್ನೊಂದು ಕಡೆಗೆ ಅಲ್ಲಿ ಉಳಿದಿರುವಂಥದ್ದು ಮರೀನ್ ಕಾಪ್ಸ್ ಅಂತ ಬರುತ್ತೆ US ಅಲ್ಲಿ. ಆ ಮರೀನ್ ಕಾಪ್ಸ್ ಹೇಗೆ ಅಂತಂದ್ರೆ ಅದು ಆರ್ಮಿಯಲ್ಲೂ ಬರುತ್ತೆ, ಆರ್ಮಿ ಇದೆ, ಅದು ಲ್ಯಾಂಡು ಮತ್ತೆ ನೇವಿ ಮತ್ತು ಏರ್ಫೋರ್ಸ್ 3 ಕಡೆಗಳಲ್ಲೂ ಕೆಲಸ ಮಾಡುವಂಥ ಕಾಪ್ಸ್ ಅದು. ಸೊ ಅಂಥವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಟ್ಟಿದ್ದಾರೆ ಅದನ್ನು. ಇದು ನಮ್ಮಲ್ಲಿ ಇಲ್ಲ ಅಂತಲ್ಲ, ಫೈಟರ್ ಜೆಟ್ಸ್ಗಳು ಇದಾವೆ ನಮ್ಮಲ್ಲಿರುವಂಥದ್ದು. ಈಗ ರಷ್ಯಾದು ಸುಖೋಯ್ ಇದೆ, ಇನ್ನೊಂದು ಕಡೆಗೆ ಫ್ರಾನ್ಸದ್ದು ಮಿರಾಜ್ ಮತ್ತು ರಫೇಲ್ ಇದೆ, ನಮ್ಮದೇ ಆದಂತಹ ತೇಜಸ್ ಕೂಡ ಇದೆ. ಇವೆಲ್ಲ ಇದಾವೆ ನಮ್ಮ ಹತ್ರ ಫೈಟರ್ ಜೆಟ್ಸ್ಗಳು, ಇಲ್ಲ ಅಂತಲ್ಲ, ತುಂಬಾ ಇದಾವೆ. ಬಟ್ ಇದು ಒಂದು ಗೇಮ್ ಚೇಂಜರ್ ಅಂತ ಹೇಳ್ತಾ ಇದ್ದಾರೆ. ಒಂದಿಷ್ಟು ಬಲ ಅಂತೂ ಡೆಫಿನೆಟ್ಲಿ ತುಂಬುತ್ತೆ, ಯಾವ ಅನುಮಾನನೂ ಈ ವಿಚಾರದಲ್ಲಿ ಬೇಡ. ರೈಟ್. ಇನ್ನು ಭಾರತದ ದಿಗ್ಗಜ ಉದ್ಯಮಿ ಅದಾನಿ ಗ್ರೂಪ್ ವಿರುದ್ಧ ಅಮೆರಿಕಾದಲ್ಲಿ ದಾಖಲಾದ ಕೇಸ್ ವಿಚಾರ ಟ್ರಂಪ್ ಮತ್ತು ಮೋದಿ ಭೇಟಿ ವೇಳೆ ಚರ್ಚೆಗೆ ಬಂತಾ ಇಲ್ವಾ ಎಂಬ ವಿಚಾರ ಕುತೂಹಲವನ್ನು ಕೆರಳಿಸಿತು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇದೇ ಪ್ರಶ್ನೆ ಮೋದಿಗೆ ಎದುರಾಯಿತು. ಈ ಬಗ್ಗೆ ಮೋದಿ ತಮ್ಮದೇ ಶೈಲಿಯಲ್ಲಿ ಉತ್ತರಿಸಿದರು. ಎರಡೂ ದೇಶಗಳ ಮುಖ್ಯಸ್ಥರು ಯಾವತ್ತಿಗೂ ವೈಯಕ್ತಿಕ ಮಟ್ಟದ ಅಂಶಗಳನ್ನು ಚರ್ಚಿಸಲ್ಲ. ಮೋದಿ ನೀಡಿದ ಈ ಉತ್ತರಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ರೋಶವನ್ನು ಹೊರಹಾಕಿದರು. ದೇಶದಲ್ಲಿ ಪ್ರಶ್ನೆ ಕೇಳಿದ್ರೆ ಮೌನ, ವಿದೇಶದಲ್ಲಿ ಕೇಳಿದ್ರೆ ಇದು ವ್ಯಕ್ತಿಗತ ವಿಚಾರ. ಅಮೆರಿಕಾದಲ್ಲಿ ಮೋದಿ ಅದಾನಿ ಭ್ರಷ್ಟಾಚಾರವನ್ನ ಮುಚ್ಚಿಡ್ತಾ ಇದ್ದಾರೆ. ಗೆಳೆಯನ ಜೇಬು ತುಂಬಿಸೋದು ಮೋದಿಗೆ ರಾಷ್ಟ್ರಹಿತ, ಆಗ ಲಂಚ ಕೊಡೋದು, ದೇಶದ ಸಂಪತ್ತನ್ನ ದೋಚುವುದು ವ್ಯಕ್ತಿಗತ ವಿಚಾರ ಆಗುತ್ತೆ ಅಂತ ರಾಹುಲ್ ಗಾಂಧಿ ಆಕ್ರೋಶವನ್ನು ಹೊರಹಾಕಿದ್ರು. ಸ್ವಲ್ಪ ದಿನದಿಂದ ಈ ಅದಾನಿ ಈ ವಿಷಯನ ಸ್ಟಾಪ್ ಮಾಡಿದ್ರು, ಈಗ ಮತ್ತೆ ಎತ್ಕೊಳ್ತಾ ಇದ್ದ ಕಾಣಿಸ್ತಾ ಇದೆ. ಪ್ರಧಾನಿ ಮೋದಿ ಅವರು ಹೇಳ್ತಾ ಇರುವಂಥದ್ದು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿರುವಂಥದ್ದು. ಯಾರು ಆ ರೀತಿಯಾಗಿ ವೈಯಕ್ತಿಕವಾಗಿ ನಾನೇನೋ ಮಾಡ್ಕೊಂಡಿದ್ದೀನಿ, ಅದನ್ನ ದೇಶ ಅದ್ರ ಬಗ್ಗೆ ಮಾತನಾಡಬೇಕು, ಪ್ರಧಾನಿಗಳು ಮಾತನಾಡಬೇಕು ಅಂತಂದ್ರೆ ಇಟ್ಸ್ ಎ ಶೇಮ್ ಫಾರ್ ಕಂಟ್ರಿ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ಅವ್ರು ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿದ್ದಾರೆ ಆ ವಿಚಾರದಲ್ಲಿ. ಅದನ್ನ ಬಯಸೋದೇ. ಆಮೇಲೆ ಯಾರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ರಾಹುಲ್ ಗಾಂಧಿ ಅವ್ರು ಹೇಳಿದ ತಕ್ಷಣನೇ ನಿಮ್ಮ ಹಾಗೆ ಹೋಗಿ ಈ ದೇಶದ ಬಗ್ಗೆ ಕಣ್ಣಂಗೆಲ್ಲ ಮಾತನಾಡ್ಕೊಂಡು ಬರುವಂತ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಮಾತೆತ್ತಿದ್ರೆ ದೇಶದ ಬಗ್ಗೆ ಕೀಳಾಗಿ ಮಾತನಾಡ್ತೀರಾ, ಈ ದೇಶದ ವಿರುದ್ಧನೇ ಹೋರಾಡ್ತೀನಿ ಅನ್ನುವಂಥ ಮಾತುಗಳನ್ನು ಆಡ್ತೀರಾ. ನೀವು ಈ ಮಾತುಗಳನ್ನು ಆಡಬೇಕು, ನಿಮ್ಮಿಂದ ಇದನ್ನು ಕೇಳಿಸ್ಕೊಳ್ಬೇಕು, ನಿಮ್ಮಿಂದ ಪಾಠ ಕಲ್ಕೊಂಡು ಮೋದಿಯವರು ಅದನ್ನು ಮಾತನಾಡಬೇಕು, ವೈಯಕ್ತಿಕವಾಗಿರುವಂಥ ವಿಚಾರವನ್ನ. ಕೇಸ್ಗಳ ವಿಚಾರ ಕೇಸ್ಗಳನ್ನಾಗಿ ನೋಡ್ಕೊಳ್ಳಿ. ಹಾಗಿದ್ದಾಗ ರಾಹುಲ್ ಗಾಂಧಿ ಅವರು ನಿಮ್ಮ ಮೇಲಿರುವಂಥ ಕೇಸ್ಗಳ ವಿಚಾರದಲ್ಲಿ ಇನ್ನುಳಿದಂಥ ಕಾಂಗ್ರೆಸ್ನ ನಾಯಕರು ಅಲ್ಲಲ್ಲಿ ಮಾತಾಡಬೇಕಲ್ಲ. ಯಾಕೆ ಮಾತಾಡೋದಿಲ್ಲ? ರಾಜ್ಯದಲ್ಲಿರುವಂಥ ನಾಯಕರು ಮಾತಾಡಬೇಕಾಗಿದ್ದಾರೆ. ಹಾಗೆ ಬೇಲ್ ಮೇಲೆ ಇದ್ದೀರಲ್ವಾ, ಮಾತನಾಡಬೇಕಲ್ವ. ದೇಶದ ವಿಚಾರ ಬಂದಿದ್ದಕ್ಕೆ ನಾನು ಮಾತನಾಡ್ತಾ ಇದ್ದೀನಿ ವಿಚಾರವನ್ನು. ನೋ, ನಾಟ್ ಫೇರ್. ನೀವು ಹೋಗ್ಬಿಟ್ಟು ಈ ಬೇರೆ ದೇಶದಲ್ಲಿ ನಿಂತ್ಕೊಂಡ್ಬಿಟ್ಟು ಈ ನಮ್ಮ ದೇಶದ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು, ಕೀಳು ಮಟ್ಟದಲ್ಲಿ ಮಾತನಾಡಿಕೊಂಡು, ಈ ದೇಶಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿಕೊಂಡು ನಾನು ದೇಶದ ಜೊತೆಗೆ ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ ಉಳಿದವರು ಅದೇ ರೀತಿಯಾಗಿ ಪಾಲನೆ ಮಾಡಬೇಕಾ? ನಿಮ್ಮ ಬಗ್ಗೆನೂ ಮಾತಾಡಕ್ಕೆ ಹೇಳಿ ಬೇರೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರುಗಳಿಗೆ. ನಿಮ್ಮ ಮೇಲಿರುವಂಥ ಕೇಸ್ಗಳ ಬಗ್ಗೆ ಮಾತಾಡೋಕ್ಕಾಗತ್ತಾ? ದೇಶದ ಹೊರಗಡೆ ಇರಲಿ, ದೇಶದ ಒಳಗಡೆ ಇರುವಂಥ ಬೇರೆ ರಾಜ್ಯದಲ್ಲಿರುವಂಥ ನಿಮ್ಮದೇ ಪಕ್ಷದಲ್ಲಿರುವಂಥವ್ರಿಗೆ ಮಾತಾಡಕ್ಕೆ ಹೇಳಿ, ಆಗತ್ತಾ? ಏನು ಮಾತಾಡ್ತೀರಾ? ಮೋದಿ ಅವರು ಕರೆಕ್ಟ್ ಆಗಿದ್ದಾರೆ ಆ ವಿಚಾರದಲ್ಲಿ.
ಯಾವುದೋ ವೈಯಕ್ತಿಕವಾಗಿರುವಂಥ ಕೇಸ್ಗಳನ್ನು ತಂದುಬಿಟ್ಟು ನಾನು ರಾಷ್ಟ್ರದ ವಿಚಾರದಲ್ಲಿ ಹೋಗ್ಬಿಟ್ಟು ಮಾತಾಡಬೇಕಾಗತ್ತಾ ಅಲ್ಲಿ ಹೋಗಿ ನಾಯಕರ ಜೊತೆಗೆ? ಏನ್ರಿ. ಇನ್ನು ಅಮೆರಿಕ ಪ್ರವಾಸದ ವೇಳೆ ಪ್ರಧಾನಿ ಮೋದಿಗೆ ಟ್ರಂಪ್ ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಟ್ರಂಪ್ ತಾವೇ ಬರೆದ ಅವರ ಜರ್ನಿ ಟುಗೆದರ್ ಎಂಬ ಪುಸ್ತಕವನ್ನು ಮೋದಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಪುಸ್ತಕದ ಮೇಲೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಅಂತ ಬರೆದ ಟ್ರಂಪ್ ಸಹಿ ಹಾಕಿದ್ದಾರೆ. ಇದರಲ್ಲಿ 2019ರಲ್ಲಿ ಮೋದಿ ಅಮೆರಿಕ ಪ್ರವಾಸದ ವೇಳೆ ನಿರ್ವಹಿಸಿದ್ದ ಹೌದಿ ಮೋದಿ ಕಾರ್ಯಕ್ರಮದ ಫೋಟೋಗಳು, 2020ರಲ್ಲಿ ಟ್ರಂಪ್ ಭಾರತ ಪ್ರವಾಸ ಕೈಗೊಂಡಾಗ ನಿರ್ವಹಿಸಿದ್ದ ನಮಸ್ತೆ ಟ್ರಂಪ್ ಕಾರ್ಯಕ್ರಮದ ಫೋಟೋಗಳು ಕೂಡ ಇವೆ. ಪ್ರವಾಸದಲ್ಲಿ ಉದ್ಯಮಿ ಎಲನ್ ಮಸ್ಕ್ ಭೇಟಿ ಮಾಡಿದ್ದ ಮೋದಿ ಮತ್ತು ಮಸ್ಕ್ ಅವರ 3 ಮಕ್ಕಳಿಗೆ ಕೆಲ ಪುಸ್ತಕಗಳನ್ನು ಗಿಫ್ಟ್ ಮಾಡಿದರು. ರವೀಂದ್ರನಾಥ್ ಟ್ಯಾಗೋರ್ ಅವರ ದಿ ಕ್ರೆಸೆಂಟ್ ಮೂನ್, ವಿಷ್ಣು ಶರ್ಮಾ ವಿರಚಿತ ಪಂಚತಂತ್ರ ಕಥೆಗಳು, ಆರ್ ಕೆ ನಾರಾಯಣ್ ಪುಸ್ತಕಗಳನ್ನು ಮೋದಿ ಕೂಡ ಕೊಟ್ಟರು.